ಭದ್ರಾವತಿಯಲ್ಲಿ ಚೆನ್ನರಲ್ಲಿ ಕಾರು ನೀರಿಗೆ ಬಿದ್ದಾಗ ಅದರ ಒಳಗಡೆ ಒಂದು ಚಿಕ್ಕ ಹುಡುಗನು ಅದರಲ್ಲೇ ಇದ್ದಾನೆ. ಅವನ ದೇಹ ಸಿಗದೆ ಕಾರ್ ಸಮೇತ ಕುಚ್ಕೊಂಡು ಹೋಗಿದೆ. ನನಗೆ ಗಾಡಿಯ ಬಂಪರ್ ಇದೆ. ಇದನ್ನ ಇಲ್ಲಿ ಹಾಕೊಂಡು ಅಲ್ಲಿಗೆ ಬ್ಯಾಕ್ ಸುಮಾರು 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು ಈಗ 1 ಗಂಟೆ ತನಕ ನೋಡಿ ಇವಾಗ 1 ಗಂಟೆಯಲ್ಲಿ ಗಾಡಿ. ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಲಕ್ಕೋಲಿ ಡ್ಯಾಮ್ ಹತ್ರ ಒಂದು ಚೆನ್ನರಲ್ಲಿ ಇವತ್ತು 3:30 ಗಂಟೆಗೆ ಒಂದು ಕಾರು ನೀರಿಗೆ ಬಿದ್ದಾಗ ಅದರ ಒಳಗಡೆ ಒಂದು ಚಿಕ್ಕ ಹುಡುಗನು ಅದರಲ್ಲೇ ಇದ್ದಾನೆ. ಅವನ ದೇಹ ಸಿಗದೆ ಕಾರ್ ಸಮೇತ ಕೊಚ್ಚಿಕೊಂಡು ಹೋಗಿದೆ. ಫೈರ್ ಬ್ರಿಗೇಡ್ನವ್ರು ಮಧ್ಯಾಹ್ನದಿಂದ ಹುಡುಕಾಡ್ತಾ ಇದ್ದು ಸಿಕ್ಕಿಲ್ಲ. ಈಗ ನಮ್ಮ ತಂಡ ನಮಗೆ ಫೋನ್ ಮಾಡಿದೆ. ಈಗ ರಾತ್ರಿ ಹೋಗಿ 12 ಗಂಟೆ ಆಗಿರ್ಬೋದು, ಇಲ್ಲ 1 ಗಂಟೆ ಆಗ್ಬೋದು. ಆ ಕಾರು ಎತ್ತಿ ಆ ಹುಡುಗನ ದೇಹ ತೆಗಿಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಆದಷ್ಟು ಬೇಗ ಆ ದೇಹ ಸಿಗಲಿ ಅಂತ ಕೈ ಮುಗಿತಾ ಹೋಗ್ತಾ ಇದ್ದೀವಿ. ಎಲ್ಲರೂ ಆಶೀರ್ವಾದ ಮಾಡಿ ಅಂತ ಎಲ್ಲರೂ ಕೈ ಮುಗಿದು ಹೇಳ್ತಾ ಇದ್ದೀವಿ. ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ಶಿವಮೊಗ್ಗದ ಜಿಲ್ಲೆಯ ಅರಕೆರೆ ಗ್ರಾಮದ ಹತ್ರ ಬಂದಿದೆ. ಇಲ್ಲಿ ಒಂದು ಚಾನಲಿಗೆ ನಿನ್ನೆ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಒಂದು ಕಾರು ಬಿದ್ದು ನೀರಿನೊಳಗೆ ಹೋಗಿದೆ. ಆ ಕಾರು ಮಾಲಕರು ಹಾಗೂ ಗಾಡಿ ಮಿಸ್ಸಿಂಗ್ ಆಗಿದೆ. ನೋಡ್ಬೋದು, ಇದೇ ಒಂದು ಚಾನಲಲ್ಲಿ ಆ ಕಾರು ಬಿದ್ದಿರೋದು. ಸೊ ಅದನ್ನೀಗ ಹುಡುಕ್ಲಿಕ್ಕೆ ಅಂತೇಳಿ ಈಶ್ವರ್ ಮಲ್ಪೆ ಹಾಗೂ ತಂಡ ನಿನ್ನೆ ರಾತ್ರಿ ಮಲ್ಪೆಯಿಂದ ಹೊರಟು ಇವತ್ತು ಬೆಳಿಗ್ಗೆ ಇಲ್ಲಿ ಈಗ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತಿದ್ದೇವೆ. ನೀರಾಗೆ ಬಂದು ಇಲ್ಲಿ ಮುಳ್ಕ ಒಣ ನೀಟಾಗಿತ್ತು. ಅಲ್ಲಿ ಎಷ್ಟೊತ್ತಿಗೆ ಜನ ಕಾಣಿಸುತ್ತೆ. ಬಾಗಿಲು ಓಪನ್ ಆಗಿದ್ದ ಗಾಡಿದು? ಡೋರ್ ಓಪನ್ ಆಗಿದೆ? ಇಲ್ಲ, ಅವನು ಹೊರಕ್ ಬರಕ್ಕ ಏನೋ ಗೊತ್ತಿಲ್ಲ. ಅವ್ರು ಡೋರ್ ಒಂದ್ ಸ್ವಲ್ಪ ಓಪನ್ ಮಾಡ್ದ, ಹಂಗೆ ಒಳಕ್ ಬರೋದು. ಯಾವ ಗಾಡಿ? ಚೂರ್ ಚೂರ್ ಬಿಡ್ಲೆ. ಟೈಟ್ ಬದಲೆ. ಟೈಟ್. ಈಗಷ್ಟೇ ಈಶ್ವರಣ್ಣ ನೀರಿನಲ್ಲಿ ಇಳಿದಿದ್ದಾರೆ. ಕಾರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಟೈಟ್ ಸಂತ ನೀಡಬಲ್ಲ ನೋಡಿ. ಮುಡೋಡ್ಚಿ ಗಾಡಿ ಬಾಡಿ ಬಾಡಿ ಅದು ಹೋಗಿದೆ. ಫಸ್ಟ್ ನಾ ಈ ಸೈಡ್ ನೋಡ್ಕೊಂಡು ಹೋಗ್ತೇನೆ. ಈ ಸೈಡ್ ಆದ್ಮೇಲೆ ಫಸ್ಟ್ ಆ ಸೈಡ್ ನೋಡ್ಕೊಂಡು ಯಾಕೆ ಎರಡು ದೂರ ಉಂಟಲ್ಲ, ಆಚೆ ಹೋಗೋರು ಈಚೆ ಪಾಸ್ ಆಗ್ತದೆ. ಅದಕ್ಕೆ ಈ ಸೈಡ್ ನೋಡ್ಕೊಂಡು ಹೋಗ್ತೀವಿ. ಈ ಸೈಡ್ ಸಿಕ್ತಲ್ಲ ಇದು.
ಈಗಷ್ಟೇ ಈಶ್ವರಣ್ಣನಿಗೆ ಗಾಡಿಯ ಎದಿರಿನ ಬಂಪರ್ ಸಿಕ್ಕಿದೆ. ಅದರ ಪ್ರಕಾರ ಗಾಡಿ ಮುಂದೆ ಹೋಗಿರುವಂಥ ಸೂಚನೆ ಕಾಣ್ತದೆ. ಎಷ್ಟು ಮುಂದೆ ಹೋಗಿದೆ ಅಂತ ಈಗ ಇನ್ನೂ ಹುಡುಕಬೇಕು. ಈಗ ಈ ಬದಿ ಏನಿದೆ ಅದನ್ನು ಹುಡುಕ್ತೀವಿ. ಅದಾದ ಮೇಲೆ ಆ ಕಡೆಯಿಂದ ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿದ್ರು ಈಶ್ವರಣ್ಣ. ನೋಡ್ಬೋದು, ಆ ಒಂದು ಪಾಯಿಂಟಲ್ಲಿ ಅವರೀಗ ಹೋಗ್ತಾ ಇದ್ದಾರೆ. ನೋಡ್ಬೋದು, ನಮ್ಮ ಇಲ್ಲಿಯ ಸ್ಥಳೀಯರು ನಮಗೆ ಸಹಾಯ ಮಾಡ್ತಿದ್ದಾರೆ. ಹಾಗೆಯೇ ಈಶ್ವರ್ ಮಲ್ಪೆ ಅವರ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಹೇಳಿದರೆ ಆದಷ್ಟು ಬೇಗ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಾಯ ಸಹಕಾರದಿಂದಾಗಿ ಈಶ್ವರ್ ಮಲ್ಪೆ ಅವರು, ಈಶ್ವರಣ್ಣನವರು, ನಾವು ಎಲ್ಲ ಇಂಥ ಸಮಾಜಮುಖಿ ಸೇವೆಗಳನ್ನು ಮಾಡಲಿಕ್ಕೆ ತುಂಬ ಪ್ರೋತ್ಸಾಹ ಆಗ್ತಿದೆ. ಇನ್ನಷ್ಟು ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಹಾಗೆಯೇ ವಿಡಿಯೋದಲ್ಲಿ ತುಂಬ ಜನ ಡೆಡ್ ಬಾಡಿಯ ಬಗ್ಗೆ ಎಲ್ಲ ಕೇಳ್ತೀರಿ, ವಿಡಿಯೋದಲ್ಲಿ ತೋರಿಸಿ ಅಂತ. ಯೂಟ್ಯೂಬಿಗೆ ತನ್ನದೇ ಆದ ಕೆಲವು ಗೈಡ್ಲೈನ್ಸ್ ಇರ್ತದೆ, ಅದನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಇನ್ ಕೇಸ್ ಅದನ್ನು ಮಾಡಿಲ್ಲ ಅಂತ ಹೇಳಿದರೆ ಚಾನಲ್ ಡಿಲೀಟ್ ಮಾಡ್ತಾರೆ ಅವರು. ಹಾಗಾಗಿ ನಾವು ವಿಡಿಯೋದಲ್ಲಿ ಮೃತದೇಹವನ್ನು ತೋರಿಸೋದಿಲ್ಲ. ಅದಕ್ಕಾಗಿ ಸಪ್ರೇಟ್ ಮೆಂಬರ್ಶಿಪ್ ಅಂತೇಳಿ ಒಂದಿರುತ್ತೆ. ನೀವು ಅದನ್ನು ಪರ್ಚೇಸ್ ಮಾಡಿ ಆ ಮುಖಾಂತರವಾಗಿ ಮೃತದೇಹಗಳನ್ನು ನೋಡ್ಬೋದು. ಹಾಗೂ ಈಶ್ವರ್ ಮಲ್ಪೆ ಅವರಿಗೆ ಆ ಮೂಲಕವಾಗಿಯೂ ನೀವು ಸಪೋರ್ಟ್ ಮಾಡ್ಬೋದು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕೊಟ್ರು ರೋಪ್ ಹೇಳಿದೆ. ಅಲ್ಲ, ಬೇಡ, ಅವ್ರಿಗೆ ಬೇಡ. ರೋಪ್ ಸಿಕ್ಕಬಾರ್ದು ಈಶ್ವರಣ್ಣ, ಸಿಕ್ಕಬಾರ್ದು ಈಶ್ವರಣ್ಣ. ರೋಪ್ ಅಂತ ಅಲ್ಲ, ತಿಕ್ಕಬಾರ್ದು ನೀರನ್ನ ಬೆಲ್ಟಿಗೆ. ಸುಮಾರು 1 ಕಿಲೋಮೀಟರ್ಗಳ ದೂರ, 1 ಕಿಲೋಮೀಟರ್ ಬಂದು ಅಲ್ಲ ಅಲ್ಲಿಂದ. ಸರಿಸುಮಾರು 4 ಕಿಲೋಮೀಟರ್ಗಳ ದೂರದವರೆಗೆ ಹುಡುಕಿದ್ವಿ. ಯಾವುದೇ ಒಂದು ಸುಳಿವು ಸಿಕ್ಕಲಿಲ್ಲ. ಮತ್ತೆ ಗಾಡಿ ಎಲ್ಲಿಂದ ಬಿದ್ದಿದೆ ಅದೇ ಸ್ಥಳದಿಂದ 2ನೇ ಬಾರಿಗೆ ಹುಡುಕಾಟವನ್ನು ಈಗ ಪ್ರಾರಂಭ ಮಾಡಿದ್ದೇವೆ. ಈಶ್ವರಣ್ಣ ನೋಡ್ಬೋದು, ಅಲ್ಲಿ ಬರ್ತಾ ಇದ್ದಾರೆ ಪ್ಲೇಸಲ್ಲಿ. ಇದೇ ಒಂದು ಸ್ಪಾಟಲ್ಲಿ ನಿನ್ನೆ ದಿವಸ 3:30 ಗಂಟೆ ಹೊತ್ತಿಗೆ ಈ ಒಂದು ಘಟನೆ ನಡೆದಿದೆ. ಸರಣ ಕುಡಂಜಿ ರೋಪ್ ಉಂಡತ್ತ ವೈರ್ ರೋಪ್ ಕುಡಂಜುಂಡು. ಸರ್ ಅಲ್ಲಿ ಕಟ್ಟಿ ಕೈಯಿಂದ ಹೇಳಿದ್ರೆ ಪಂದ್ಯ ಗಾಡಿ ಸ್ಥಿರ ಬರುತ್ತೆ. ಅಲ್ಲ ಇದನ್ನ ಉಲ್ಟಾ ಹಾಕ್ಬಿಡ್ಲಾ? ಇಲ್ಲಿ ಬರ್ತೈತೆ. ಇಲ್ಲ ಬೇಡ ಸ್ವಲ್ಪ ಇಲ್ಲ ಬೇಡ. ಅಲ್ಲಿ ಕಟ್ಟಬೇಕಾದ ಅಲ್ಲಿದೆಯಲ್ಲ.
ಸ್ವಲ್ಪ ಸ್ಟ್ರೈಟ್ ಇಟ್ಟು ನೋಡಿ. ಅಮ್ಮ ರಹೇ ನಮ್ಮ ಈಶ್ವರ ಮಲ್ಪಣ್ಣವರಿಗೆ ಸರಿಸುಮಾರು ನಾವು ಆನಂದಣ್ಣ ಪೊಲೀಸ್ನವರು ಎಲ್ಲರೂ ಸೇರಿ ಅರಕೆರೆ ಗ್ರಾಮಸ್ಥರು ಮತ್ತು ದಾನಡಿ ಗ್ರಾಮಸ್ಥರೆಲ್ಲ ಸಂಜೆ 7 ಗಂಟೆಯಿಂದ ಫೋನ್ ಮಾಡಿದ್ವಿ. ಏನಾಗಿದೆ ಅನ್ನೋದು ಏನಾಗಿದೆ ಅಂದರೆ ಮಧ್ಯಾಹ್ನ 3:30 ಹಂಗೆ ಕಾರು ಹೋಗಿ ಚಾನಲ್ಗೆ ಬಿದ್ದಿತ್ತು. ಯಾರೋ ಒಬ್ಬ ನಮ್ಮ ಹುಡುಗ ನೋಡಿದ್ದು, ಅದು ಮುಳುಗಿದ್ದು ನೋಡಿ ಇಮಿಡಿಯೇಟಾಗಿ ಹೇಳಿದ ತಕ್ಷಣ ನಿಮಗೆ ಫೋನ್ ಮಾಡಿದೆ. ಯಾವ ಅವನು ಚಿತ್ರಳ್ಳಿ ಹತ್ರ ನೈಟ್ ಬಂದರು 12:30 1 ಗಂಟೆ ಸರಿ ಸುಮಾರಿಗೆ ಅರಕೆರೆಗೆ ಬಂದು ಚಾನಲ್ ಹತ್ರ ಬಂದ್ವಿ. ನೀರಿನ ಒಳವು ಜಾಸ್ತಿ ಇರೋದಕ್ಕೆ ನೈಟ್ ಕಾರ್ಯಾಚರಣೆ ಮಾಡೋಕ್ಕಾಗಲಿಲ್ಲ. ಬೆಳಗಿನ ಇದು ವ್ಯವಸ್ಥೆನೇ ಇರಲಿಲ್ಲ. ಬೆಳಗ್ಗೆ 7:00ವರೆಗೆ ಮತ್ತೆ ಪ್ರಾರಂಭ ಮಾಡಿದ್ದು. ಸರಿಸುಮಾರು 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದು. ಈಗ 1 ಗಂಟೆ ತನಕ ನೋಡಿ ಇವಾಗ 1 ಗಂಟೆಯಲ್ಲಿ ಗಾಡಿ ಸಿಕ್ಕಿದೆ. ಕಾರು ಸಹ ಯಶಸ್ವಿಯಾಗಿದೆ. ಕಾರು ಇನ್ನೇನು ತೆಗಿಬೇಕು, ಹೊರಗಡೆ ತೆಗಿಬೇಕು. 3 ಕಿಲೋಮೀಟರ್ ಸುಮಾರು 3 ಕಿಲೋಮೀಟರ್ಗೂ ಜಾಸ್ತಿ ಕಾರ್ಯಾಚರಣೆ ಮಾಡಿ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಗ್ರಾಮಸ್ಥರಿಂದ ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಇವತ್ತು ಹೊಳಲ್ಕೆರೆಗೆ ಬಂದಾಗ ನಮ್ಮ ಸ್ನೇಹಿತರು ಇವರೊಂದು ಸಮಾಜ ಸೇವಕರು ಅರಕೆರೆ ಇಲ್ಲ ಸಮಾಜ ಸೇವಕರು ಅವರ ಸ್ನೇಹಿತರೆಲ್ಲ ಇದ್ದು ನಮಗೆ ತುಂಬ ಸಪೋರ್ಟ್ ಮಾಡಿದರು. ಯಾಕೆಂದರೆ ನಿನ್ನೆ ರಾತ್ರಿ ಹೇಳಿದ ತಕ್ಷಣ ನಾವು ಬಂದಿದ್ದೇವೆ. ಅದು ಇವತ್ತು ದೇವತೆಗಳಿಗೆ ಸುಮಾರು 3 ಕಿಲೋಮೀಟರ್ ತನಕ ಗಾಡಿಯಲ್ಲಿ ನೀರು ಕಲುಷಿತವಾಗಿತ್ತು. ಹೋಗಿದ್ದೇವೆ, ಅಡಿಯಲ್ಲಿ ಸಿಕ್ಕಿಲ್ಲ. ಆಮೇಲೆ ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಅಂತ ಕೆಳಗಿಳಿದಾಗ ಸುಮಾರು ಒಂದು ಬಿದ್ದ ಜಾಗದಿಂದ ಒಂದು 500-600 ಮೀಟರ್ ದೂರದಲ್ಲಿ ದೇಹ ಮತ್ತು ಕಾರ್ ಪಲ್ಟಿಯಾಗಿತ್ತು. ದೇಹ ತೆಗೆದೀಗ ಮೇಲೆ ಹಾಕಿದ್ದೇವೆ. ಎಲ್ರಿಗೂ ಹೇಳಿದಿಷ್ಟೇ, ದಯವಿಟ್ಟು ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದರೆ ನಿಮ್ಮ ಕುಟುಂಬದವರು ನಿಮಗಾಗಿ ಕಾದಿರ್ತಾರೆ. ತಾಯಿ ಆಗಲಿ, ತಂದೆ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ. ಅದಕ್ಕೋಸ್ಕರ ಆತ್ಮಹತ್ಯೆ ಒಂದು ಕಾರಣ ಹೇಳಬೇಡಿ. ಯಾಕೆಂದರೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರಲ್ಲ. ದಯವಿಟ್ಟು ಎಲ್ಲ ಸ್ನೇಹಿತರು ಕೈ ಮುಗಿದು ತುಂಬ ಸಲ ನೋಡ್ತೀನಿ, ಏನಾದರೂ ಕಷ್ಟ ಅಂತ ಹೇಳಿ ನೀರಿಗೆ ಬಿಡೋದು ಜಾಸ್ತಿ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಜಾಸ್ತಿ. ದಯವಿಟ್ಟು ಯಾರು ಸಹ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ನಿಮಗೇನಾದರೂ ಕಷ್ಟ ಅಂತ ಬಂದರೆ ಕೂತು ನಿಮ್ಮ ಕುಟುಂಬದವರೊಟ್ಟಿಗೆ ಅಥವಾ ದೊಡ್ಡವರ ಹತ್ರ ಕೂತು ಪರಿಹರಿಸ್ಕೊಳ್ಳಿ ಅಂತ ಎಲ್ರಿಗೂ ಹೇಳ್ತಾ ಕೈ ಮುಗಿತಿದ್ದೀವಿ. ಜೈ ಶರಣ, ಜೈ. ಸ್ನೇಹಿತರೆ, ನೀವು ಈ ಒಂದು ವಿಡಿಯೋದಲ್ಲಿ ಈಶ್ವರಣ್ಣ ಮಾತಾಡಿದ್ದು ನೋಡ್ಬೋದು. ಅವರಿಗೆ ಎಷ್ಟು ಅನಾರೋಗ್ಯ ಇದ್ದರೂ ಸಹ ತಮ್ಮ ಸಮಾಜ ಸೇವೆಗೆ ಯಾವುದೇ ಒಂದು ವಿಧವಾದ ಕುಂದುಕೊರತೆ ಇಲ್ಲದೆ ತಮ್ಮ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ನಾವು ಬಂದಿರೋ ಕಷ್ಟಕ್ಕೆ ಏನಾದರೂ ಬೆಲೆ ಸಿಗಬೇಕಂತ ಇದ್ದರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈಶ್ವರಣ್ಣ ಚಾನಲ್ಗೆ ಸಪೋರ್ಟ್ ಮಾಡಿ. ಅದರಿಂದ ಏನಾದರೂ ಒಂದು ಅವರಿಗೆ ಸಹಾಯ ಆಗ್ತದೆ. ನೋಡ್ಬೋದು, 4 ಆ್ಯಂಬುಲೆನ್ಸ್ ಇದೆ, ಅದಕ್ಕೆ ಡೀಸೆಲ್ ಅದು ಇದು ಖರ್ಚೆಲ್ಲ ಯಾರ ಸಹಾಯ ಇಲ್ಲದೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನೀವು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.